ಕನ್ನಡನಾ ಇಂಗ್ಲಿಷ್ ಜಾಸ್ತಿ? Kannada is better. ಕನ್ನಡ is ಕನ್ನಡ. better. Okay. Yes. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. Amen. ದಯಾಮಯ ದೇವರೇ, ಧರ್ಮ ಕೇಂದ್ರ ಸಂತ ಅಂತೋಣಿಯವರ ಕ್ಷೇತ್ರ ಬೆಟ್ಟದಾಸನಪುರ ಒಂದನೆಯ ಗುರುಗಳಾದ ಮ್ಯಾಕ್ಸ್ಮಿಲಿಯನ್ ಇವರ ಜೊತೆ ಮತ್ತು ವಿಶ್ವಾಸದ ತಾಯಿಯ ಸಭೆಗೆ ಸೇರಿದ ಧರ್ಮ ಭಗಿನಿಯರ ಜೊತೆ ಮತ್ತು ವಲಯದ ಸ್ವಯಂ ಸೇವಕರಾಗಿರುವ ಜಾನ್ ಪೀಟರ್ ಮತ್ತೆಲ್ಲ ಕುಟುಂಬದವರ ಜೊತೆ, ನಮ್ಮ ಬೈಬಲ್ ಆಯೋಗದ ಸ್ವಯಂ ಸೇವಕರಾದ ಅನಿತಾ ಮತ್ತು ನಾದನ್ ಇವರ ಜೊತೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಾವು ನಿಮ್ಮವರು. ಸಂತ ಪೇತ್ರರು ಹೇಳಿದಂತೆ ನಿಮ್ಮನ್ನು ಬಿಟ್ಟು ನಾವೆಲ್ಲಿಗೆ ಹೋಗಲಿ ಪ್ರಭುವೇ, ನಿಮ್ಮ ಹತ್ರ ಜೀವವನ್ನು ನೀಯುವ ವಾಕ್ಯಗಳು ಇವೆ, ನಿತ್ಯ ಜೀವವನ್ನು ಕೊಡುವ ವಾಕ್ಯಗಳಿವೆ ಎಂದು ಸಂತ ಪೇತ್ರರು ಹೇಳುವ ಅದೇ ಮಾತುಗಳನ್ನು ನಾವು ಮನವರಿಕೆ ಮಾಡಿಕೊಂಡು ನಿಮ್ಮ ಬಳಿ ಬಂದಿದ್ದೇವೆ. ಪವಿತ್ರ ಗ್ರಂಥದೊಡನೆ ಹೆಚ್ಚಿನ ಸಂಬಂಧವನ್ನು ಕಂಡುಕೊಳ್ಳಲು ಮತ್ತು ಆ ಸಂಬಂಧದೊಂದಿಗೆ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆದುಕೊಂಡು ಹೆಚ್ಚು ಹೆಚ್ಚಾಗಿ ನಿಮ್ಮಲ್ಲಿ ವಿಶ್ವಾಸಿಸಿ, ನಿಮ್ಮಲ್ಲಿಯೂ ನಮ್ಮಲ್ಲೂ ನಡುವಿನ ಇರುವ ಆ ಸಂಬಂಧವನ್ನ, ನಿಕಟ ಸಂಬಂಧವನ್ನ ಅನುಭವಿಸಿ ಅದರಿಂದ ನಾವು ಸಾಕ್ಷಿಗಳಾಗಲು ಬೇಕಾದ ಆಶೀರ್ವಾದವನ್ನು ದಯಪಾಲಿಸಿರಿ. ಮೊಟ್ಟ ಮೊದಲಿಗೆ ಈ ಕೌಟುಂಬಿಕ ಪವಿತ್ರ ಗ್ರಂಥದ ಪಠಣದ ಕಾರ್ಯಕ್ರಮವನ್ನು ಸಂತ ಅಂತೋಣಿಯವರ ದೇವಾಲಯ ಬೆಟ್ಟದಾಸನಪುರ ಈ ಒಂದು ಧರ್ಮ ಕೇಂದ್ರದಲ್ಲಿ ನಾವು ಶುರು ಮಾಡಲಿದ್ದೇವೆ. ನೀವು ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ದಯಪಾಲಿಸಿರಿ. ಈ ಪವಿತ್ರ ಗ್ರಂಥದ ಪಠಣವು ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ತಂದುಕೊಡುವಂತಾಗಲಿ. ಹಾಗೆಯೇ ವಿಚಾರಣೆಯಲ್ಲಿ ವಿಶ್ವಾಸದ ಸಮೃದ್ಧಿಯನ್ನು ಕಂಡುಕೊಳ್ಳುವಂತೆಯೂ ಮತ್ತು ಧರ್ಮ ಕೇಂದ್ರದ ಪ್ರತಿಯೊಂದು ಕಾರ್ಯದಲ್ಲಿ ಅವರು ಪ್ರಗತಿಯನ್ನು ಕಂಡುಕೊಂಡು ನಿಮ್ಮ ಪ್ರೇರಣೆಯಿಂದ, ನಿಮ್ಮ ವಾಕ್ಯದ ಆ ಒಂದು ಮಾರ್ಗದರ್ಶನದಿಂದ ಎಲ್ಲರೂ ನಿಮ್ಮ ಯೋಗ್ಯ ಹಿಂಬಾಲಕರಾಗಿಯೂ ಯೋಗ್ಯ ಕ್ರೈಸ್ತಿಯ ವಿಶ್ವಾಸಿಗಳಾಗುವಂತ ಭಾಗ್ಯವನ್ನು ದಯಪಾಲಿಸಿರಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಈಗ ನಮ್ಮ ಒಂದು ಬೈಬಲ್ ಆಯೋಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಒಂದನೆಯ ಗುರುಗಳಾದ ಮ್ಯಾಕ್ಸ್ಮಿಲಿಯನ್ ಇವರಿಗೆ ನಮ್ಮ ತುಂಬು ಹೃದಯದ ವಂದನೆಗಳು. ಹಾಗೆ ಆಯೋಗದ ವತಿಯಿಂದ ಅವರಿಗೆ ಆಹ್ವಾನವನ್ನು ನೀಡುತ್ತಾ ಈ ಒಂದು ಗುಂಪನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ನುಡಿಯಬೇಕೆಂದು ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಮೈ ಡಿಯರ್ ಜೀವನ್, ಆಮೇಲೆ ಅನಿತಾ ಮೇಡಮ್, ಆಮೇಲೆ ನಾದನ್ ಅವರು ಇದ್ದಾರಾ? ಇದ್ದಾರೆ. ನೀವೇ ಹಾಕ್ಬೋದು. ನನ್ಗೆ ಗೊತ್ತಿರಲಿಲ್ಲ. Just hold on. We have Bishop Susanathan with us. We welcome him and he will give his paternal blessings and a short message. Welcome, dear Bishop. Welcome, Nathan, dear please Bishop Susanathan. Over to you, Nathan, please Auxiliary highlight. Bishop. Auxiliary Bishop Susanathan, please highlight. Spotlight, Nathan, sir. Yeah. Yes. Welcome, Yes. Bishop. Good evening. Welcome, Bishop. Good evening. Thank you Happy so evening, much. Father. Yes. Bishop, you'll have to unmute, Bishop. Okay. We are- Are you able to? yeah. Yes, Bishop. Yes, Yes, go ahead, Bishop. Bishop. Yes. Yeah, I'm very happy to meet you all on this, the inaugural day of the scripture reading. And I'm just on the way back. I thought it was just time. You told me at 9 o'clock. So I thought, okay, maybe to just give few words to all of you, words of encouragement to all of you. You all know that Word of God is so powerful. And by reading the Word of God, you are giving a very important service to people who hear it. And very especially, it's not only that the Word of God reaches others, but it reaches you personally. And many of our experiences people have shared that this simple service that we have been doing, reading the Word of God, has really helped and strengthened my life, many have told. And the Word of God has brought in a lot of transformation in the lives of the people. I bear testimony from Sacred Heart Parish, because many of them are still in this little service. And I would like to encourage and wish each and every one who are going to read the Word of God that you may be touched by the Word of God,
that you may touch others by the same word of God through your devoted reading. And so God bless you. May you have a good beginning. God bless. Thank you. Bishop. Thank you, Bishop, so much for joining while traveling. We are grateful to you. God's blessings and Yes, your ma'am. words and your blessings. All the people, I'm sure they're happy. Thank you, Bishop, for joining us. God bless. Please take Welcome, care. welcome. Thank you. Yeah, Yes, thank Okay. you, Bishop. yeah. So, yes. Thank Father Max, go ahead. Okay, can you hear me? Yes, Yes, Father. yes, Father, go ahead. Okay. So my dear father and my dear Bible Commission team, ತುಂಬಾ ಧನ್ಯವಾದಗಳು. ನಮ್ಮ ಪ್ಯಾರಿಶ್ ಅಲ್ಲಿ ಈ ತರ ಒಂದು ಬೈಬಲ್ ರೀಡ್ ಮಾಡಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮೆಲ್ಲರಿಗೂ ಇಷ್ಟ ಇರುತ್ತೆ ಬೈಬಲ್ ಓದಕ್ಕೆ, ಎಲ್ಲರಿಗೂ ಇಷ್ಟ ಇದೆ, ಆದ್ರೆ ನಮ್ಗೆ ಟೈಮ್ ಸಿಗಲ್ಲ. ಆದ್ರೆ ಈ ತರ ಏನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ನಮ್ಗೆ ಅದು ತುಂಬಾ ಉಪಯೋಗವಾಗಿರ್ತದೆ. ಸೊ ಅದರಿಂದ ತುಂಬಾ ಸಂತೋಷ. ಎಷ್ಟು ಜನ ಇದ್ದಾರೆ, ಬಂದಿದ್ದಾರೆ, ಇದ್ರಲ್ಲಿ ಎಷ್ಟು ಜನ ಕಣ ಗೊತ್ತಿಲ್ಲ. My dear parishioners, really happy to see most of you have been there most of you are there for this Bible reading. So it's going to help us a lot. Not only to read the complete Bible, but also help us spiritually, to bring that word of God into our life more spiritually. It will help us. So I wish you all the best. I encourage that you come every day, not only on your day of reading, but every day listen to the word of God, so that we get inspired, all of us get inspired, and this world becomes a great place for all of us to live in. So all the best to all those who have arranged this Bible Commission, this thing, and also all those who have joined today. Thank you so much. God bless you, and all the best. Thank you, Father Max, Father Jeevan, and for Bishop to know Father Max had invited us to his parish, and warm welcome he gave us, hospitality he gave us, and the parishioners were wonderful. We asked for 30 families, they have registered 60 families, and may the word of God guide and bless the parish and the parish priest in a special way, and we praise God for this priest. Amen. And Father Jeevan, Matatira? Yes. Right, Reverend Dr. Bishop Suzainathan, we first of all from ಬೈಬಲ್ ಆಯೋಗದ ವತಿಯಿಂದ ನಮಗೆ ನಿಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಧರ್ಮ ಕೇಂದ್ರದ ಮೇಲ್ವಿಚಾರಕರಾದ ವಂದನೆಯ ಗುರುಗಳಾದ ಮ್ಯಾಕ್ಸ್ ಮಿಲಿಯನ್ ಅವರು ಕೂಡ ಮಾತನಾಡಿ ನಮಗೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ. ಈ ಒಂದು ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮೆಲ್ಲರನ್ನ ನೋಡ್ಲಿಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಕನ್ನಡದಲ್ಲೇ ಮಾತಾಡ್ತಾ ಇದ್ದೇನೆ. ಕನ್ನಡ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಏನಾದ್ರೂ ನನಗೆ ಸೂಚನೆ ಕೊಡಿ, ಸ್ವಲ್ಪ ನಾನು ಆಂಗ್ಲ ಭಾಷೆಯಲ್ಲಿ ಕೂಡ ಮಾತನಾಡಿ ನಿಮಗೆ ವಿವರಿಸ್ತೇನೆ. ಧರ್ಮ ಕೇಂದ್ರದ ಎಲ್ಲಾ ಭಕ್ತಾದಿಗಳಿಗೆ ಹೇಳೋದು ಏನೆಂದರೆ, ಇಂದು ಧರ್ಮಸಭೆಯು ಸಂತ ಅಲ್ಫೋನ್ಸಸ್ ಲಿಗೋರಿ ಅವರ ಸ್ಮರಣೆಯನ್ನ ಮಾಡ್ತಾ ಇದೆ. ಸಂತ ಅಲ್ಫೋನ್ಸಸ್ ಲಿಗೋರಿ ಅವರ ಸ್ಮರಣೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಪವಿತ್ರ ಗ್ರಂಥದಲ್ಲಿರುವ ಒಂದು ಪದವು ಈ ಜಗತ್ತಿನಲ್ಲಿರುವ ಎಲ್ಲಾ ಆಸ್ತಿ ಪಾಸ್ತಿಗಳಿಗಿಂತ ತುಂಬಾ ಅತ್ಯಮೂಲ್ಯವಾದ್ದು. ಒನ್ ವರ್ಡ್ ಆಫ್ ದ ಸ್ಕ್ರಿಪ್ಚರ್ ಈಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಆಲ್ ದ ಟ್ರೆಷರ್ಸ್ ಆಫ್ ದ ವರ್ಲ್ಡ್. ಸೊ ದಿಸ್ ಇಸ್ ದ ಸೇಯಿಂಗ್ ಆಫ್ ಅಲ್ಫೋನ್ಸಸ್ ಲಿಗೋರಿ. ನೀವು ನಿನ್ನೆ ಶುಭ ಸಂದೇಶವನ್ನು ಕೇಳಿದ್ರೆ, ಸಂತ ಮತ್ತಾಯರು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 52ನೇ ವಾಕ್ಯದಲ್ಲಿ ಹೇಳಲಾಗಿದೆ. ಏನಂದ್ರೆ, ಸ್ವರ್ಗ ಸಾಮ್ರಾಜ್ಯದಲ್ಲಿರುವ ಶಿಷ್ಯನು ಒಬ್ಬ ಶಾಸ್ತ್ರಜ್ಞನಿದ್ದಂತೆ, ತನ್ನ ಮನೆಯಿಂದ ಅಥವಾ ತನ್ನ ಉಗ್ರಾಣದಿಂದ ಹಳೇದನ್ನು ಹೊಸದನ್ನು ಸದಾ ಕಾಲ ತರ್ತಾ ಇರ್ತಾನೆ ಅಂತ ಹೇಳಿ. ಆರ್ ಐ ವಿಲ್ ಟೆಲ್ ಇನ್ ಇಂಗ್ಲಿಷ್, ದ ಡಿಸೈಪಲ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಲೈಕ್ ಎ ಸ್ಕ್ರೈಬ್ or like a manager who brings out from his household both the old and the new. And that's how in Gospel according to Matthew chapter 13 verse 52 you will find. ಇದು ಹೇಗೆ ಅಂದ್ರೆ, ಶುಭ ಸಂದೇಶಕಾರರಾಗ್ಲಿ ಅಥವಾ ಒಬ್ಬ ಸಂತರಾಗ್ಲಿ ಸುಮ್ಮನೆ ಈ ಮಾತುಗಳನ್ನ ಹೇಳಲ್ಲ. ಅವರ ಅನುಭವದ ಮೇರೆಗೆ, ಪ್ರಭುವಿನ ಮತ್ತು ತಮ್ಮೊಡನೆ ಇರುವ ನಿಕಟ ಸಂಬಂಧದ ಅನುಭವದ ಮೇರೆಗೆ ಈ ನುಡಿಗಳನ್ನ ಅಥವಾ ಈ ನುಡಿಮುತ್ತುಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. If the saints are saying this or giving us this wonderful sayings, it flows out from their personal conviction. The personal conviction of having related to Jesus
above all the relationship in the world, or considering that relationship with Jesus much more valuable than the treasures of all the world. ಅಂಡ್ ಆದ್ರಿಂದ ಅವರು ಹೇಳ್ತಾರೆ, ಇನ್ನು ಒಂದು ಏನು ಹೇಳುವುದಂತಂದ್ರೆ, ಪವಿತ್ರ ಗ್ರಂಥವನ್ನ ಓದುವಾಗ ನಾವು ದೇವರು ಹೇಳುವ ಮಾತುಗಳನ್ನೇ ಕೇಳುವಂತ ಅನುಭವ ನಮಗೆ ಆಗ್ತದೆ ಅಂತೇಳಿ. ಅದು ಅಲ್ಫೋನ್ಸಸ್ ಲಿಗೋರಿ ಅವರ ಅನುಭವ. ಪವಿತ್ರ ಗ್ರಂಥದ ವಾಕ್ಯಗಳನ್ನು ಕೇಳುವಾಗ, ಓದುವಾಗ ನಮಗೆ ದೇವರ ಅನುಭವವೇ ಆಗುತ್ತದೆ, ಅಥವಾ ದೇವರು ನಮ್ಮೊಡನೆ ಮಾತನಾಡುವ ಅನುಭವವೇ ನಮಗೆ ಸಿಗ್ತದೆ ಅಂತ ಹೇಳಿ ಇವರು ಹೇಳ್ತಾರೆ. ಇವರು ನಮ್ಮ ಹಾಗೆ ಸಾಧಾರಣ ಮನುಷ್ಯರಾಗಿದ್ರು. ಆದ್ರೆ 16ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ, ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಳ್ತಾರೆ. ಅಟ್ ದಿ ಏಜ್ ಆಫ್ 16 ಈ ಕಂಪ್ಲೀಟ್ಸ್ ಇಸ್ ಡಾಕ್ಟರಲ್ ಡಿಗ್ರಿ ಬೋತ್ ಇನ್ ಕ್ಯಾನನ್ ಲಾ ಅಂಡ್ ಸಿವಿಲ್ ಲಾ. ಆದ್ರೆ ತಾವು ತಮ್ಮ ಆ ವಕೀಲ ಜೀವನವನ್ನ ಮುಂದುವರಿಸಿಕೊಂಡು ಹೋಗುವಾಗ, ಆಸ್ ಹಿ ವಾಸ್ ಆರ್ಗ್ಯೂವಿಂಗ್ ಆಸ್ ಎ ಫೇಮಸ್ ಲಾಯರ್ ಇನ್ ದ ಕೋರ್ಟ್ ಆಫ್ ನೇಪಲ್ ಎಂಬ ಆ ಒಂದು ನ್ಯಾಯಾಲಯದಲ್ಲಿ ಅವರು ವಾದಿಸ್ತಾ ಇರುವಾಗ, ತಮ್ಮ ಕಕ್ಷಿಯ ಪರವಾಗಿ ವಾದಿಸುವ ಬದಲು ತಮ್ಮ ವಿರೋಧಿಯ ಕಕ್ಷಿಯ ಪರವಾಗಿ ಏನ್ ಮಾಡ್ತಾರೆ, ವಾದಿಸ್ಬಿಡ್ತಾರೆ. ಅಷ್ಟು ಬುದ್ಧಿವಂತರಾದ ಅವರು ಈ ಮಾಡಿರುವ ತಪ್ಪಿನಿಂದ ಅವರು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದು ಬಿಡ್ತಾರೆ. ಬಿಕಾಸ್ ಆಫ್ ದ ಮಿಸ್ಟೇಕ್ ಹಿ ಡಿಡ್, ಹಿ ಜಸ್ಟ್ ಕೊಲಾಪ್ಸ್ಡ್ ಆನ್ ದ ಫ್ಲೋರ್ ಅಂಡ್ ದಟ್ ವಾಸ್ ಹಿಸ್ ಲಾಸ್ಟ್ ಡೇ ಇನ್ ದ ಕೋರ್ಟ್. ಅವ್ರು ಆದ ನಂತರ ಏನ್ ಹೇಳಿದ್ರೆ, ಇನ್ನು ಮುಂದೆ ನಾನು ಕೋರ್ಟ್ಗೆ ಬರುವುದಿಲ್ಲ, ನಾನು ಹೋಗ್ತಾ ಇರೋದು ದ ಕೋರ್ಟ್ ಆಫ್ ಜೀಸಸ್. ಇನ್ನು ಮುಂದೆ ನಾನು ಈ ನ್ಯಾಯಾಲಯಕ್ಕೆ ಬರುವುದಿಲ್ಲ, ಬದಲಾಗಿ ಯೇಸುವಿನ ನ್ಯಾಯಾಲಯಕ್ಕೆ ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಅವತ್ತು ಅವರು ಪ್ರತಿಜ್ಞೆ ಮಾಡಿ ತಮ್ಮ ಇಡೀ ಜೀವನವನ್ನ ಏನ್ ಮಾಡ್ತಾರೆ, ದೇವರ ಸೇವೆಗಾಗಿ ಮುಡಿಪಾಗಿರ್ತಾರೆ. ಅಂದರೆ ತಾವು ಪವಿತ್ರ ಗ್ರಂಥವನ್ನು ಓದಿ ಮತ್ತು ಅದರ ತಮಗೆ ಜೀವನದಲ್ಲಿ ಆಗುವಂತ ಅನುಭವಗಳನ್ನ ಅನುಸರಿಸಿ ತಮ್ಮ ಇಡೀ ಜೀವನವನ್ನು ಏನ್ ಮಾಡ್ತಾರೆ, ದೇವರ ಸೇವೆಗಾಗಿ ಮುಡಿಪಾಗಿರ್ತಾರೆ. ಇದು ನಾವು ಅವರ ಜೀವನ ಚರಿತ್ರೆಯಿಂದ ಕಲ್ತ್ಕೊಳ್ತೇವೆ. ಹೀಗೆ ನಮ್ಮದೇ ಆದ ಜೀವನ ಚರಿತ್ರೆ ಇದೆ. All of us have got our own background for the life that we live. But when we read the scripture, every word of the scripture inspires us. ಪ್ರತಿಯೊಂದು ಪವಿತ್ರ ಗ್ರಂಥದಲ್ಲಿರುವ ಪ್ರತಿಯೊಂದು ವಾಕ್ಯವು ನಮ್ಮನ್ನ ಪ್ರೇರೇಪಿಸಿ, ನಮ್ಮ ಜೀವನದಲ್ಲಿ ಏನೇ ಆಗ್ಲಿ, ನಾವು ಯಶಸ್ವಿಯನ್ನ ಕಂಡುಕೊಳ್ಳಿ ಅಥವಾ ನಿಮ್ಮ ಜೀವನದಲ್ಲಿ ನಾವು ಸೋಲನ್ನು ಕಂಡುಕೊಂಡರೂ ಕೂಡ ಅದೆಲ್ಲವನ್ನ ದೇವರಿಗೆ ನಾವು ಸಮರ್ಪಿಸಿದಾಗ ನಮ್ಮ ಜೀವನದುದ್ದಕ್ಕೂ ನಾವು ಯಶಸ್ವಿಯಾಗಿ ಜಯಬೇರಿಯಾಗಿ ನಾವು ಅದನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಯಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಹೇಳಿ ಇಂದು ನಾವು ಸ್ಮರಿಸುವ ಸಂತ ಅಲ್ಫೋನ್ಸಸ್ ಲಿಗೋರಿ ಅವರು ಹೇಳ್ತಾರೆ. ಸೊ ಆದ್ರಿಂದ ಮರೆಯೋದು ಬೇಡ, ಪವಿತ್ರ ಗ್ರಂಥದಲ್ಲಿರುವ ಪ್ರತಿಯೊಂದು ಪದವು ಈ ವಿಶ್ವದಲ್ಲಿ ನಾವು ಎಲ್ಲಾ ಆಸ್ತಿಪಾಸ್ತಿಗಳಿಗಿಂತ ಅತ್ಯಮೂಲ್ಯವಾದುದು. ಮತ್ತು ಎರಡನೆಯದು, ಪವಿತ್ರ ಗ್ರಂಥವನ್ನು ಪಠಿಸುವುದರ ಮುಖಾಂತರ ನಾವು ದೇವರ ಮಾತನ್ನೇ ಕೇಳುವಂತೆ ಆಗುತ್ತದೆ ಎಂಬ ಅವರು ಹೇಳಿದ ಈ ಒಂದು ಹೇಳಿಕೆ ನಮ್ಮೆಲ್ಲರನ್ನ ಪ್ರೇರೇಪಿಸಲಿ. ಇನ್ನೊಂದು, ಈ ಪವಿತ್ರ ಗ್ರಂಥದ ಪಠಣ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಕ್ರೈಸ್ತಿಯ ವಿಶ್ವಾಸದಲ್ಲಿ ನಾವು ಪ್ರಗತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಾರಕ್ಕೆ ಒಮ್ಮೆ ಅಲ್ಲ, ದಿನನಿತ್ಯಲೂ ನಾವು ಒಂದು ಕ್ರೈಸ್ತಿಯ ಕುಟುಂಬವಾಗಿ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗೆ ಅಂದರೆ, ಧರ್ಮ ಕೇಂದ್ರದ ಅನೇಕ ಕುಟುಂಬಗಳು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂತ ಒಂದು ಅನುಭವ. ಆದ್ರಿಂದ ಸಂತ ಅಲ್ಫೋನ್ಸಸ್ ಲಿಗೋರಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಪವಿತ್ರ ಗ್ರಂಥವನ್ನು ಓದುವುದು ಅಂತ ಜಪಕ್ಕಿಂತ ಮಿಗಿಲಾದ ಜಪ ಇನ್ನೊಂದಿಲ್ಲ ಅಂತ ಹೇಳಿ. ಅಂದ್ರೆ ದ ರೀಡಿಂಗ್ ಆಫ್ ದ ಸ್ಕ್ರಿಪ್ಚರ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಅಕಾರ್ಡಿಂಗ್ ಟು ಸಂತ ಅಲ್ಫೋನ್ಸ್ ಲಿಗೋರಿ, ದ ರೀಡಿಂಗ್ ಆಫ್ ದ ಸ್ಕ್ರಿಪ್ಚರ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಸೊ ಆದ್ದರಿಂದ ಇದು ಸುಮ್ಮನೆ ಪಠಿಸುವುದು ಮಾತ್ರ ಅಲ್ಲ, ಈ ಪಠಿಸುವುದರೊಂದಿಗೆ ನಾವು ಅದನ್ನ ಧ್ಯಾನ ರೀತಿಯಲ್ಲಿ ಆಸಕ್ತಿಯಿಂದ ವಹಿಸಿ ಅದನ್ನು ಕೇಳುವಾಗ, ಆ ಪದಗಳನ್ನು ಕೇಳುವಾಗ ನಮ್ಮಲ್ಲೇ ನಾವು ಒಂದು ರೀತಿಯ ಪರಿವರ್ತನೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ವಿ ಆಲ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ದ ಪ್ರೋಸೆಸ್ ಆಫ್ ರೀಡಿಂಗ್ ದಿಸ್ ಸ್ಕ್ರಿಪ್ಚರ್. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಫಸ್ಟ್ ಆಫ್ ಆಲ್ auxiliary bishop Suzainathan for giving us the paternal blessings. And I thank our dear parish priest of the mission station Bettadathanapura St. Anthony's Church, and I thank our animators Anita D'Souza and Nathan, and the animator for the local level Mr. John Peter, and all of you my dear friends, families from Bettadathanapura. I love you all for joining in big number, and Bible Commission simply appreciates you. We will see once Father Maximilian agrees in the course of the time, we will come and spend a Sunday with you, and we will see and speak much more about Bible. Slowly we will organize. Thank you very much. God bless you. Amen. Father Jeevan, that was superb. As Father said, ಇವತ್ತು ಅಲ್ಫೋನ್ಸ್ ಗ್ರೆಗರಿ ಲೋಕದಲ್ಲಿ ಯಾವುದಕ್ಕಿಂತಲೂ ದೇವರ ವಾಕ್ಯವನ್ನು ಓದೋದು ಅತಿ ಮೂಲ್ಯವಾಗಿದೆ ಅಂತ. I loved also what Father said, what the saint says,
ಪವಿತ್ರ ಗ್ರಂಥವನ್ನು ಓದುವುದಕ್ಕಿಂತ ವಾಟ್ ಅದರ್ ಕ್ಯಾನ್ ಬಿ ದ ಸ್ಟ್ರಾಂಗ್ ಪ್ರೇಯರ್? ದೇವರ ವಾಕ್ಯಕ್ಕಿಂತ ಬೇರೇನಿರುತ್ತೆ? ದ ಬೆಸ್ಟ್ ಫಾರ್ಮ್ ಆಫ್ ವರ್ಷಿಪ್, ದ ಬೆಸ್ಟ್ prayer, our families could come together. So thanking God for this evening, and we welcome today's family sisters. Otsar ansutte sisters, read only 2 chapters, Adikanda adhyaya 1 adhyaya 2, share ಮಾಡಿ ಓದಿ sister. It's such a blessing that sisters are starting. Over to you all sisters. A reading from the book of Genesis, chapter 1. In the beginning, when God created the heavens and the earth was a formless void, and darkness covered the face of the deep, while a wind from God swept over the face of the waters. Then God said, "Let there be light," and there was light. And God saw that the light was good. And God separated the light from the darkness. God called the light day, and the darkness he called night. And there was evening and there was morning, the first day. And God said, "Let there be a dome in the midst of the waters, and let it separate the waters from the waters." So God made the dome and separated the waters that were under the dome from the waters that were above the dome. And it was so. God called the dome sky. And there was evening and there was morning, the second day. And God said, "Let the waters under the sky be gathered together into one place, and let the dry land appear." And it was so. God called the dry land earth, and the waters that were gathered together he called seas. And God saw that it was. And there was no one to till the ground, but a stream would rise from the earth and water the whole face of the ground. Then the Lord formed man from the dust of the ground, and breathed into his nostrils the breath of life, and the man became a living being. And the Lord God planted a garden of Eden in the east, and there he put the man whom he had formed. Out of the ground the Lord God made to grow every tree that is pleasant to the sight and good for food, the tree of life also in the midst of the garden, and the tree of that knowledge of good and evil. A river flows out of Eden to water the garden, and from there it divides and becomes 4 branches. The name of the first is Pishon. It is the one that flows around the whole land of Havilah, where there is gold, and the gold of that land is good. Bdellium and onyx stone are there. The name of the second river is Gihon. It is the one that flows around the whole land of Cush. The name of the third river is Tigris, which flows east of Assyria, and the fourth river is the Euphrates. The Lord God took the man and put him in the Garden of Eden to till it and keep it. And the Lord God commanded the man, "You may freely eat of every tree of the garden, Bread, and we will ask you little questions. We will give you the words and be blessed and stay connected with the word of God." So amen, and over to fathers to give us a blessing so we can close. ದಯಮಯ ದೇವರೇ, ನಮ್ಮ ಈ ಸಂತ ಅಂತೋಣಿಯವರ ಧರ್ಮ ಕೇಂದ್ರದ ವಿಚಾರಣೆ ಗುರುಗಳಾದ 1ನೇ ಗುರುಗಳಾದ ಮ್ಯಾಕ್ಸ್ಮಿಲಿಯನ್ ಮತ್ತು ಧರ್ಮ ಕೇಂದ್ರದ ಭಗಿನಿಯರನ್ನು, ಹಾಗೆಯೇ ನಮ್ಮ ಬೈಬಲ್ ಆಯೋಗದ ಸ್ವಯಂ ಸೇವಕರಾದ ನಾಥನ್ ಮತ್ತು ಅನಿತಾ ಇವರನ್ನು, ಮತ್ತು ಹಾಗೆ ಧರ್ಮ ಕೇಂದ್ರದ ಕುಟುಂಬಗಳಾದ ಜೆರಾಲ್ಡ್ ಡೇವಿಸ್, ಆರೋಗ್ಯರಾಜ್ ಯೇಸುದಾಸ್, ಮಾಷಾ, ಜೂಲಿಯಟ್, ಪವಿತ್ರ ಮೇರಿ, ಜಾನ್ ಪೀಟರ್ ಸಿ, ಸುನೀತಾ ಜಾಯ್, ಆಂಟನಿ ಕರೋಲಿನ್, ಲೋರಿನ್ ವಿಲಿಯಂ, ದಿವ್ಯ ಜ್ಯೋತಿ, ಪವಿತ್ರ ಕಿರಣ್, ನಿರ್ಮಲಾ ಜೋಸೆಫ್,
Josephine Mary, Vincent, Fadina, Albert, Meghana, Sahana, ಜೋನಸ್ ಬಾಲ್ರಾಜ್ ಅಂಡ್ ಪವಿತ್ರ ಅರುಣ್ ನಾಯಲ್ ಇವರೆಲ್ಲರನ್ನು ನಿಮ್ಮ ಕೈಯಲ್ಲಿ ಸಮರ್ಪಿಸುತ್ತೇವೆ. ಇಂದು ಈ ಬೈಬಲ್ ಪಟ್ಟಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಿರಿ. ಈ ಬೈಬಲ್ ಪಟ್ಟಣವು ನಮ್ಮ ಮತ್ತು ನಿಮ್ಮೊಡನೆ ಇರುವ ಸಂಬಂಧವನ್ನು ಸಮೃದ್ಧಿಗೊಳಿಸಿ ನಾವು ಯೋಗ್ಯ ಅನುಯಾಯಿಗಳಾಗುವಂತ ಭಾಗ್ಯವನ್ನು ದಯಪಾಲಿಸಲಿ. ಪ್ರತಿದಿನವೂ ನಮ್ಮೆಲ್ಲರನ್ನು ಎಲ್ಲ ಅಡಚಣೆಗಳಿಂದ ಕಾಪಾಡಿ ನಿಮ್ಮ ಯೋಗ್ಯ ಶಿಷ್ಯರಾಗುವಂತ ಭಾಗ್ಯವನ್ನು ದಯಪಾಲಿಸಿ ನಮ್ಮ ಕ್ರೈಸ್ತಿಯ ವಿಶ್ವಾಸದಲ್ಲೂ ಮತ್ತು ವೈಯಕ್ತಿಕ ಜೀವನದಲ್ಲೂ ಸಮೃದ್ಧಿಯನ್ನು ಕಂಡುಕೊಳ್ಳುವಂತ ಭಾಗ್ಯವನ್ನು ದಯಪಾಲಿಸ್ರಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ ನಿಮಗೆ ನಮ್ಮ ಶುಭಾಶಯಗಳನ್ನ ವಂದನೆಗಳನ್ನ ತಿಳಿಸುತ್ತೇವೆ. Thank you, Father Jeevan. Thanks to all the families for joining us. Thanks to Father Max. Thanks to John Peter sir. And see you all tomorrow 8:55 ಗೆ ಲಾಗಿನ್ ಮಾಡಿ. ನೀವು ಓದೋ ದಿವಸ ಬರೋದು ಮಾತ್ರ ಅಲ್ಲ, ಡೈಲಿ ಜಾಯಿನ್ ಮಾಡಿ. ನಾನು ಓದೋವಾಗ ಒಂದು 20 ಜನ ಕೇಳಬೇಕಂದ್ರೆ ಬೇರೆಯವರು ಓದೋವಾಗಲೂ ನಾವು ಜಾಯಿನ್ ಮಾಡಿ ಕೇಳಬೇಕು. ಆವಾಗ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ, ಜೆನೆಸಿಸ್ ಇಂದ ಹೇಗಾಗ್ತಾ ಇದೆ ಸ್ಟೋರಿ ಅಂತ ತಿಳಿಸ್ಕೊಳ್ಳೋಣ. ಜಾಯಿನ್ ಅಸ್ ಅಂಡ್ ಸಿ ಆಲ್ ಟುಮಾರೋ. ಲವ್ ಯು ಆಲ್. ಟೇಕ್ ಕೇರ್. ಗಾಡ್ ಬ್ಲೆಸ್. ಗುಡ್ ನೈಟ್. Good night.